ಮಾಸದ ಕೊನೆಘಟ್ಟ ಇವತ್ತರ ಮುಕ್ತಾಯ ಸಮಾರಂಭ. ಈ ಮುಕ್ತಾಯ ಸಮಾರಂಭದ ಮೊದಲನೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಸೋಮಲಿಂಗೇಶ್ವರ ಮತ್ತು ಮುಖ್ಯ ಅಮಾವಾಸ್ಯೇಶ್ವರರ ರುದ್ರರಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಮುಖ್ಯ ವರದಾನ ಸಿದ್ಧದ ಪವಿತ್ರವಾದ ಪಾದಪದ್ಮಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಬ್ರಹ್ಮವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಒಂದು ತಿಂಗಳ ಪರ್ಯಂತರವಾಗಿ ಅಮೃತ ವೇಳೆಯಿಂದ ಭೂ ಸುಂದರವಾಗಿ ಹಂಚಿಕೊಂಡಿರ್ತಕ್ಕಂಥ ಧನರಾಜ ಪುರುಷರನ್ನು ಮೊದಲು ಮಾಡಿಕೊಂಡು ಜೋರಾಗಿ ಚಪ್ಪಾಳೆ ನಾಗನೂರ ಗ್ರಾಮದ ಪರಮಪುರುಷರಲ್ಲಿ ಈ ಕಾರ್ಯಕ್ರಮ ಭೂ ಸುಂದರವಾಗಿ ಹಿನ್ನೆಲೆಯಿತ್ತು. ಸಿನಿಮಾ ಮುಂದಾಗಿರುತ್ತೆ ಕರ್ಮ ಇಟ್ಟಿರ್ತಕ್ಕಂಥ ಹಿನ್ನೆಲೆ ಯಾರಪ್ಪ ಅಂತ ಕೇಳಿದ್ರೆ ಈ ಕಮಿಟಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ರಾಜೇಶ್ ಬಾಳಾಸಾಹೇಬ್ ದೇಶಮುಖ್ ಅವರಲ್ಲಿ ಅವರ ಚಿರಂಜೀವಿ ಸಣ್ಣ ಮಾತುಗಳನ್ನು ಮೊದಲು ಮಾಡಿಕೊಂಡು ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಗುರುನಾಥ್ ಮಿತ್ರೆ ಅವರಲ್ಲಿ ಮತ್ತು ಈ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ದಾದಾ ಗೋಡೆ ಅವರಲ್ಲಿ ಮತ್ತು ಎಸ್ಐ ಕುಂದುವರ್ಗದವರಲ್ಲಿ ಮತ್ತು ಮಿತ್ರೆ ಅವರಲ್ಲಿ ಸಮಸ್ತ ಸಂಪರ್ಕದಲ್ಲಿ ಅವರಿಗೆ ಹೆಸರು ಓದುವುದು ಬಹಳ ಸಮಯ ಆಗ್ತದೆ. ಎಲ್ಲರನ್ನ ಮೊದಲು ಮಾಡಿಕೊಂಡು ಮತ್ತೆ ಏನಪ್ಪ ಅಂತ ಕೇಳಿದ್ರೆ ಆ ಮುಖ್ಯ ಗುರುಗೌರಿ ಸೋಮಲಿಂಗದ ಮೂರ್ತಿಯನ್ನ ದಾನ ರೂಪದೊಳಗೆ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ನಮ್ಮ ಪ್ರಪಂಚದೊಳಗೆ ಎಷ್ಟು ಕೊಡುವಂತ ಸಿದ್ಧ ಕೊಟ್ಟಿದ್ದಾರೆ. ಅದರೊಳಗಿಂದು ನಾನು ಏನಾದ್ರು ಒಂದು ಸ್ವಲ್ಪ ಮುಖ್ಯ ಒಳಗಾಲ ಸಿದ್ಧದ ಜೊಳಗಿಗೆ ದಾನ ಮಾಡ್ಬೇಕಂತೇಳಿ ಆ ಉದಾಯ ಭಾವ ದೊಡ್ಡ ಭಾವ ವಿಶಾಲವಾಗಿರ್ತಕ್ಕಂಥ ಸೋಮಲಿಂಗನ ಮೂರ್ತಿ ಕೊಟ್ಟಿರ್ತಕ್ಕಂಥ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಸಿದ್ದೇಶ್ವರ ತಾಳೆ ಸಾಹೇಬ ಸೋಲಾಪುರದವರು ಜೋರಾಗಿ ಚಪ್ಪಾಳೆ ತಗೊಳ್ಳಿದ್ದಾರೆ. ಸಮಸ್ತ ಸದ್ಭಕ್ತರಲ್ಲಿ ಇರತಕ್ಕಂಥ ಅಂತರಾತ್ಮ ಚೈತನ್ಯ ರೂಪ ಪರಮಾತ್ಮದ 101 ಸಲ ಶರಣಾರ್ಥಿಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಪ್ರವೇಶವಾಗುವ ಪುಣ್ಯಾತ್ಮರೇ, ಟೈಮ್ ಬಹಳ ಆಗಿದೆ. ಒಂದು ತಿಂಗಳು ಪರ್ಯಂತರವಾಗಿ ಪ್ರವಚನ ಶ್ರಾವಣ ಮಾಸ ತಿಂಗಳ ಬಹಳ ಬಹು ಸುಂದರವಾಗಿ ಜರುಗಿತು. ಒಂದು ತಿಂಗಳು ಪರ್ಯಂತರವಾಗಿ ಬೇರೆ ರಾಜ್ಯದ ಬಿಟ್ಟಿಲ್ಲ, ಆದ್ರೆ ಪ್ರವಚನ ಕೇಳಾಕ ನೀವು ಬರೋದು ಬಿಟ್ಟಿಲ್ಲ. ಇದು ದೊಡ್ಡ ಪುಣ್ಯದ ಮಾತು. ನೀವು ಜೋರಾಗ ಚಪ್ಪಾಳೆ ನಾವೇ ತರಬೇಕಾಗಿದೆ. ಪ್ರವಚನಕಾರ ಪ್ರವಚನ ಹೇಳ್ತಿರಂತೆ, ಸಮಸ್ತ ಸದ್ಭಕ್ತರು ಕೂತು ಕೇಳ್ತಿರಂತೆ. ಏನಪ್ಪ ಅಂತಂದ್ರೆ ಪ್ರವಚನ ಒಂದು ವಿಷಯ ಬಂದಿತ್ತಂತ, 84 ಲಕ್ಷ ಜೀವರಾಶಿಗಳನ್ನ ಭಗವಂತ ಶ್ರೀ ಔಷಧ ಸಮಸ್ತ ಅಖಿಲಾಂಡ ಕೋಟಿ ಒಬ್ಬ ನಾಯಕ ಭಗವಂತ ಜೀವರಾಶಿಗಳನ್ನ ಪರಮಾತ್ಮ ಇದ್ದಾನೆ. ಆದರೆ ಅವನು ಉಪಕಾರ ಬಿಟ್ಟು ಮಿಗಿಲಾಗಿ ಉಪಕಾರ ಯಾವಾಗಿದೆಯಪ್ಪ ಅಂತ ಕೇಳಿದ್ರೆ ಪ್ರವಚನಕಾರರು ಹೇಳ್ತಿರಂತೆ, ಎಲ್ಲಿಗೆ ಹೋದರೂ ತಾಯಿ ಉಪಕಾರ ತೀರಲಾರದು. ಪ್ರವಚನಕಾರರು ಹೇಳ್ತಿರಂತೆ, ಅಂತ ಏನು
ಪಾದ ತೊಳೆಯವ ಪಾದ ತಿಕ್ಕವ ಸೇವಾದಿಗಳು ಮಾಡವ ಮತ್ತೆ ಮುಂದಿನ ಮತ್ತೆ ಎಗರಿಗೆ ಬರವ ಮುಂದಿನ ಊರಿಗೆ ಹೋಗವ ಮತ್ತೆ ದಿವಸವ ಹೀಗೆ ಎಲ್ಲಾ ಪ್ರಕಾರ ಕಾಶಿ ಘಟಾಸದಂತೆ ಘಟಾಸಿ ತಾಯಿಗೆ ಕಾಶಿ ದರ್ಶನ ಮಾಡಿಕೊಂಡು ಕಾಶಿ ವಿಶ್ವನಾಥನ ಬೇರ್ತಾರೆ ಇವತ್ತು ನನ್ನ ತಾಯಿ ಉಪಕಾರ ತೀರಿದು ನಿನ್ನ ದರ್ಶನ ಮಾಡಿಸಿದೆ ಎದ್ದೆದ್ದು ಮರಿದಿನ ಕಾಶಿ ವಿಶ್ವನಾಥ ದರ್ಶನ ಮಾಡಿಕೊಂಡು ತಾಯಿಗೆ ದರ್ಶನ ಮಾಡಿಸಿ ಅವಳಿಗೆ ಮತ್ತು ಶ್ರಾವಣ ಮುಗಿದ್ರೊಳಗೆ ಬಡಗಾಲ ಸುತ್ತ ಗುಡಿಗೆ ಬಂದಂತೆ ಬಂದು ಎಲ್ಲ ಪ್ರಕಾರ ಪ್ರವಚನಕಾರರು ಪ್ರವಚನ ಹೇಳ್ತಿದ್ರು ಪ್ರವಚನ ಮುಗಿತು ಬಂದು ನಮಸ್ಕಾರ ಮಾಡಂತ ತಾಯಿ ತಾಯಿ ಉಪಕಾರ ನೀವು ಕಾಶಿ ಒಯ್ದು ಕೂಡಲೇ ಉಪಕಾರ ತೀರ್ತದ ಅಂತ ಹೇಳಿರಿ ನಾ ಕಾಶಿ ಒಯ್ದು ತಾಯಿ ಆ ವಿಶ್ವನಾಥನ ದರ್ಶನ ಮಾಡಿಕೊಂಡು ಬಂದೆ ಅಂದತ್ತೆ ಇಂದರೆ ನಮ್ಮ ತಾಯಿ ಹಿಡಿದ ಓದಿ ಕೇಳದಂತ ಪ್ರವಚನಕಾರರು ಬಹಳ ಶಾಣೆ ಇದ್ರು ಮಾತ ಮೈದರು ಹೌದು ನಿಮ್ಮ ಅವ್ವ ಒಯ್ದು ಕಾಶಿ ದರ್ಶನ ಮಾಡಿಸ್ಕೊಂಡು ಬಂದ್ರಿ ಹೌದಾ ಕಾಶಿಗೆ ಹೋಗ್ಬೇಕಾದ್ರೆ ನಿನಗೆ ಎಷ್ಟು ದಿನ ಆಗ್ತಿದೆ ಒಂದು ತಿಂಗಳು ತರ ಈ ಶ್ರಾವಣ ಪ್ರಾರಂಭ ಕಾಶಿ ಬರೆದಿನ ಬಂದಿದೆ ನಾನು ಒಂದು ತಿಂಗಳು ಹತ್ತಿದೆ ಹ್ಯಾಂಗ ಹೋಗಿದ್ದೀನಿ ತಾಯಿಗೆ ಹೆಗಲ ಮ್ಯಾಗ ಕುಡಿಸ್ಕೊಂಡು ಹೋಗಿದ್ದೀನಿ ಸರಿ ಹೆಗಲ ಮ್ಯಾಗ ಕುಡಿಸ್ಕೊಂಡು ಒಯ್ದಿ ಅಂತ ಹೇಳ್ತೀವಿ ಎಷ್ಟು ಸಲ ಇಳಿಸಿದಿ ಎಷ್ಟು ಸಲ ಕುಡಿಸಿದಿ ಅಂತ ಕುಡಿಸ್ಕೊಂಡು ಹೆಗಲ ಮ್ಯಾಗ ತಾಯಿಗೆ ಏನಂತೆ ಯಪ್ಪ ಒಂದು ಊರಿಗೆ ಬರ್ತದ ಅಲ್ಲಿ ಇಳಿಸವ ಮತ್ತೆ ನೀವು ಸೇರಿರ್ಬೇಕು ತಗೊಳವ ಹೋಗವ ಸುಮಾರು ಒಂದು 1000 ಸಲ ಇಳಿಸಿರ್ಬೇಕು 1000 ಸಲ ಕುಡಿಸಿರ್ಬೇಕು ಹೋಗಿ ಕಾಶಿ ದರ್ಶನ ಮಾಡ್ಕೊಂಡು ಬಂದಂತೆ ಒಂದು 1000 ಸಲ ಇಳಿಸಿ 1000 ಸಲ ಕುಡಿಸಿ ಹೌದಪ್ಪ ಹ್ಯಾಂಗ ಉಪಕಾರ ತೀರ್ತದೋ ತಾಯಿನ ಕೇಳಂತ 1000 ಸಲ ಇಳಿಸಿ ಅಂತ ಹೇಳ್ತಿ 1000 ಸಲ ಕುಡಿಸ್ಕೊಂಡಿ ಅಂತ ಹೆಗಲ ಮ್ಯಾಗ ಅಂತ ಹೇಳ್ತಿ ತಾಯಿ ಉಪಕಾರ ಹ್ಯಾಂಗ ತೀರ್ತದಪ್ಪ 9 ತಿಂಗಳ 9 ದಿವಸ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಹಿಡಿದು ಇಷ್ಟು 9 ತಿಂಗಳು 9 ದಿವಸ ಬೆಳೆಸಿದರೆ ಈ 1000 ಸಲ ಇಳಿಸಿ ಅಂತ ಹೇಳ್ತಿ 1 ಸಲ ನಿನಗೆ ಇಳಿಸಿದ್ರೆ ಏನಾಗ್ತಿತ್ತಪ್ಪ ನಿನ್ನ ಕಟ್ಟಲಿಸಿ ಕಾಲಿಗೆ ಬಿದ್ದಂತೆ ತಾಯಿ ಉಪಕಾರ ತೀರಾಗ ಸಾಧ್ಯ ಇಲ್ಲ 9 ತಿಂಗಳು 9 ದಿವಸ ಹೊತ್ತು ಹೆತ್ತು ಅದು ತಮ್ಮ ಹೊಟ್ಟೆಯೊಳಗೆ ಬೆಳೆಸಿದ್ದಾರೆ ಉಪಕಾರ ತೀರಾಕ ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದ ಒಂದು ಮಾತವನ್ನ ಹೇಳಿ ಎಷ್ಟು ಮಾಡಿದ್ರು ನಮ್ಮ ಗುರುಗಳು ಹೇಳ್ತಿದ್ದ ಹೌಸ್ ಇದು ಫಸ್ಟ್ ಕ್ಲಾಸ್ ರೂಮ್ ಮೊದಲಿನಿಂದ ಫಸ್ಟ್ ಟೀಚರ್ ಅಂತ ಮನೆಯ ಮೊದಲು ಪಾಠಶಾಲೆ ತಾಯಿ ಮೊದಲು ಜನನಿ ಗುರು ಮೊದಲನೇ ಗುರು ಅಂತ ಮನೆ ಒಳಗೆ ಸಂಸ್ಕಾರಗಳ ಮೊದಲು ತಾಯಿ ತಂದೆ ಮಕ್ಕಳಿಗೆ ಯಾವ ರೀತಿ ಕೊಡ್ತಾರೆ ಆ ಮಗುವನ್ನ ಹಂಗೆ ಮುಂದೆ ಮಾಡ್ಕೊಂಡು ಹೋಗ್ತಾ ಇದೆ ಒಂದು ತುಡುಗಿದ್ದಂತೆ ತುಡುಗಿರ ಚಿನ್ನ ಆ ಊರ ಈ ಊರ ಈ ಓಣಿ ಆ ಓಣಿ ತುಡುಗ ಮಾಡೋವಂತ 24 25 ವಯಸ್ಸು ಬಂದು ತುಡುಗ ಮಾಡಿ ಜೀವನ ಸಾಗಿಸವ ತುಡುಗ ಮಾಡಿ ಜೀವನ ಸಾಗಿಸವ ಅವನಿಗೆ ಹುಡುಗಿ ಲಗ್ನಕ್ಕೆ ಬಂದ ಮತ್ತೊಂದು ಕನ್ಯೆ ಬೇಕು ಲಗ್ನ ಆಗಾಕ ಅವನಿಗೆ ಹುಡುಗಿ ಅಂತಂದ್ರೆ ಬೇಕಾಗಿತ್ತಂದ್ರೆ ಇವ್ರಿಗಿಂತ ಡಬಲ್ ಹಾಕಿ ಹುಡುಗಿರ್ಬೇಕು ಇವ್ರಿಗಿಂತ ಡಬಲ್ ಹಾಕಿ ಹುಡುಗಿರ್ಬೇಕು ಅಂತ ಹುಡುಗಿ ಆಡಕತ್ತೀವಿ ಏನು ಸಿಗ್ಬೇಕು ಎಲ್ಲಿ ಸಿಗ್ಬೇಕು ಅಲ್ಲಿ ಹುಡುಕು ಇಲ್ಲಿ ಹುಡುಕು ಅಲ್ಲಿ ಹುಡುಕು ನಡೀತಕ್ಕ ಊರೆಲ್ಲ ತಿರುಗದ ಎಲ್ಲಿ ಸಿಗಲಿಲ್ಲ ಒಂದೇ ಒಂದು ಹಳ್ಳಿ ಉಳಿದಿತ್ತು ಒಂದೇ ಒಂದು ಊರು ಉಳಿದಿತ್ತು ಉಳಿದ ಸಮಯದೊಳಗ 4 ಮಂದಿ ಹಿರಿಯರಿಗೆ ಕರ್ಕೊಂಡು ಹೋಗಂತ ನಡ್ರಿ ಹೋಗ್ಬಾರ್ದು ನೋಡೋಣ 4 ಮಂದಿ ಹಿರಿಯರು ಕೂಡಿ ಆ ಕನ್ಯೆ ನೋಡಕ್ ಹೋದ್ರಂತ ಅದು ಇವನಿಗಿಂತ ಡಬಲ್ ಚತುರ್ ಹುಡುಗಿ ಡಬಲ್ ಹುಡುಗಿ
ಯಪ್ಪ ರಸ್ತೆಯಲ್ಲಿದ್ದು ನನ್ನ ಇವತ್ತು ತಂದಿದ್ದೆ ಎಲ್ಲಿ ಬಿದ್ದು ಅಂತ